ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೇಣುಗೋಪಾಲ್ ಅಂತ ಹೇಳಿ. ನಾನು ನಮ್ಮ ಫ್ಯಾಮಿಲಿ, ನಮ್ಮ ವೈಫು, ನಮ್ಮ ಅತ್ತೆ ಮಾವ ಎಲ್ಲರೂ ನಾವು ಟೂರ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದಾಗ ನಮಗೆ ತಿಳಿದು ಬಂದಿದ್ದು ಭಾಗೀರಥಿ ಟ್ರಾವೆಲ್ಸ್. ಸೊ ಭಾಗೀರಥಿ ಟ್ರಾವೆಲ್ಸಲ್ಲೇ ಯಾಕೆ ಟೂರ್ ಮಾಡಬೇಕು ಅಂತ ವಿಚಾರ ಬಂದಾಗ ನಾನು ಅಲ್ಲಿ ಹೋದ ಮೇಲೆ ನನಗೆ ಗೊತ್ತಾಗಿದ್ದು, ಎಕ್ಸ್ಪೀರಿಯನ್ಸ್ ಆಗಿದ್ದು, ಇಲ್ಲೇ ಟೂರ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಂತ. ಅಕಾಮಡೇಷನ್ ವಾಸ್ ಎ ವಂಡರ್ಫುಲ್, ಮತ್ತು ಬಸ್ ವ್ಯವಸ್ಥೆ ಮತ್ತು ಊಟ ತಿಂಡಿ ಮತ್ತು ಆ ಟೈಮ್ ಮ್ಯಾನೇಜ್ಮೆಂಟು, ಟೂರ್ನ ಒಂದು ಒಳ್ಳೆ ಮೆಮೊರಬಲ್ ಆಗಿ ನಮಗೆ ಮಾಡಿ ಕಳಿಸ್ಕೊಡ್ತಾರೆ. ಮೇನ್ಲಿ ಮ್ಯಾನೇಜರ್ಸ್, ನಮಗೆ ಇಬ್ಬರು ಮ್ಯಾನೇಜರ್ಸ್ ಬಂದಿದ್ದರು. ಆ ಇಬ್ಬರು ಮ್ಯಾನೇಜರ್ಸ್ ಕೂಡ ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿದ್ದರು. ಈ ರೀತಿ ನಮ್ಮನ್ನ ತುಂಬ ಚೆನ್ನಾಗಿ ಕೇರ್ ತೊಗೋತಾರೆ. ಭಾಗೀರಥಿ ಟ್ರಾವೆಲ್ಸಲ್ಲಿ ಮಾತ್ರ ಟೂರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮ್ಮ ಫ್ಯಾಮಿಲಿ ನಾವು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಸೊ ನಾವು ಹೋಗಿದ್ದು ಸೋಮನಾಥ್, ಉಜ್ಜಯಿನಿ, ದ್ವಾರಕಾ, ಗುಜರಾತ್ MP ಟೂರ್ ಹೋಗಿದ್ದು, ಅಹಮದಾಬಾದು, ಮಾತೃಗಯ ಟೂರು ತುಂಬ ಚೆನ್ನಾಗಿತ್ತು. ಆ ಜಾಗಗಳಿಗೆ ಏನೇನು ಬೇಕು ವ್ಯವಸ್ಥೆ, ಆಟೋಗಳ ವ್ಯವಸ್ಥೆ ಆಗ್ಬೋದು, ಎಲ್ಲೆಲ್ಲಿ ನಾವು ಬಸ್ ಹೋಗೋದಿಲ್ಲ ಅಲ್ಲಿಂದ ನಾವು ಟ್ರಾನ್ಸ್ಫರ್ ಆಗೋಕ್ಕೆ, ಮತ್ತು ಹೋಟ್ಲಿಂದ ಲೋಕಲ್ ಸೈಟ್ ಸೀಯಿಂಗ್ಗೆ ಆಟೋ ಅಥವಾ ಜೀಪ್ ವ್ಯವಸ್ಥೆ ಮ್ಯಾನೇಜರ್ಸ್ಗಳಾಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಇನ್ ಟೈಮಿಗೆ ಬರುತ್ತೆ. ಟೂರು ಅಂತ ಹೇಳಿದ್ರೆ ಭಾಗೀರಥಿ ಟ್ರಾವೆಲ್ಸಲ್ಲಿ ಹೋಮ್ಲಿ ಫೀಲ್ ಇದೆ. ಅದಂತೂ ಖಂಡಿತ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇನ್ನೂ ಸಾಕಷ್ಟು ಜಾಗಗಳಿದೆ. ನಾವು ಇನ್ನೂ ಒಂದು ಟೂರ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಗುವಾಹಟಿ, ಕಾಮಾಖ್ಯ ಕಡೆಗೆ. ಸೊ ಪ್ರತಿಯೊಂದು ಟೂರಲ್ಲೂ ಅಡುಗೆ ಮಾತ್ರ ವಂಡರ್ಫುಲ್ ಆಗಿರುತ್ತೆ. ಅಡುಗೆ ಟೀಮು, ಅವ್ರು ಮತ್ತು ಮ್ಯಾನೇಜರ್ಸು, ಮತ್ತು ಮೇಯ್ನ್ಲಿ ಬಸ್ಸು. ಸೊ ಭಾಗೀರಥಿ ಟ್ರಾವೆಲ್ಸಲ್ಲಿ ನೀವು ಟೂರ್ನ ನಿಜವಾಗ್ಲೂ ಎಂಜಾಯ್ ಮಾಡ್ಬೋದು. ನಿಮ್ಮ ಹೋಮ್ಲಿ ಫೀಲ್ ಇರುತ್ತೆ, ಬಟ್ ಫುಡ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಸೊ ನೀವು ಫ್ಯಾಮಿಲಿ ವೆಕೇಷನ್ಸು, ನೀವು ಇಂಡಿವಿಜುವಲ್ ಆಗಿ ಟೂರ್ಗೆ ಹೋಯಿತು ಅಂತಂತಂದರೆ ನಾರ್ತ್ ಇಂಡಿಯನ್ಸ್ ಊಟಗಳು ಕೆಲಸ ನಮ್ಗೆ ಸೆಟ್ ಆಗೋದಿಲ್ಲ. ಸೊ ಹಂಗಾಗಿ ನೀವು ಟೂರ್ ಪ್ಲ್ಯಾನ್ ಮಾಡಬೇಕು ಅಂತಂತ ಹೇಳಿದ್ರೆ ಭಾಗೀರಥಿ ಟ್ರಾವೆಲ್ಸ್ನ ನೀವು ರೆಫರ್ ಮಾಡಿದ್ರೆ, ಭಾಗೀರಥಿ ಟ್ರಾವೆಲ್ಸಲ್ಲಿ ನೀವು ಎಂಕ್ವೈರಿ ಮಾಡಿಬಿಟ್ಟು ಟೂರ್ ಮಾಡಿದ್ರೆ ನೀವು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿಯಾಗಿ ಹೋಗಿ ಹೆಲ್ದಿಯಾಗಿ ವಾಪಸ್ ಬರ್ತೀರಾ, ಮತ್ತು ನಿಮಗೆ ಆ ವೆಕೇಷನ್ನು ಬೋರ್ ಆಗೋದಿಲ್ಲ.